ಹಾಯ್ ಎಲ್ರಿಗೂ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು. ವೆಲ್ಕಮ್ ಟು ಆರ್ ಪಿ ಸಿಲ್ ಫ್ಯಾಮಿಲಿ. ಈ ಸಲ ನಾಗರ ಪಂಚಮಿನ ಅಕ್ಕನ ಮನೆಯಲ್ಲಿ ಮಾಡ್ತಾಯಿದ್ದೀನಿ. ಎಲ್ಲರ ಜೊತೆ ಹಬ್ಬ ಮಾಡೋದು ತುಂಬಾ ಖುಷಿ ಅನಿಸುತ್ತೆ. ನಾಗರ ಪಂಚಮಿ ಶ್ರಾವಣ ಮಾಸದಲ್ಲಿ ಬರುವ ಮೊದಲ ಹಬ್ಬ. ಇದು ಶುಕ್ಲ ಪಕ್ಷದಂದು ಆಚರಣೆ ಮಾಡ್ತೀವಿ. ಇದು ನಾಗರ ಪಂಚಮಿನ ನಾಗರ ಕಲ್ಲಿಗೆ ಅಥವಾ ಹುತ್ತುಗಳಿಗೆ ಹಾಲನ್ನು ಎರೆದು ಹಬ್ಬನ ಮಾಡ್ತೀವಿ. ಎಲ್ಲರೂ ಇದನ್ನು ಹಬ್ಬ ಮಾಡಲ್ಲ, ಕೆಲವ್ರು ಮಾಡ್ತಾರೆ, ಕೆಲವ್ರು ಮಾಡಲ್ಲ. ಯಾಕಂದರೆ ಗೌರಿ ಗಣೇಶ ಹಬ್ಬದಲ್ಲೂ ಮಾಡ್ತಾರೆ ಈ ಹಬ್ಬ, ಇದನ್ನು ನಾಗರ ಪಂಚಮಿನ. ಕೆಲವರು ಪಂಚಮಿ ಹಬ್ಬ ಮಾಡೋರು ಮಾತ್ರ ಇದನ್ನು ಮಾಡ್ತಾರೆ. ನಾವು ಗಣೇಶ ಮತ್ತು ಶಿವನ ಟೆಂಪಲಲ್ಲಿ ಹೋಗಿ ನಾಗರ ಪಂಚಮಿನ ನಾಗರ ಕಲ್ಲು ಇರೋದ್ರಿಂದ ಅಲ್ಲೇ ಹಾಲನ್ನು ಎರೆದು ಬಂದಿದ್ದು. ಇದು ಹಸಕ್ಕಿ ಮತ್ತು ಎಳ್ಚಿಗ್ನಿ ಟೊಮಟ ವಿಶೇಷ ನಾಗರ ಕಲ್ಲಿಗೆ. ಹಾಗೆ ಕಡಲೆಬೇಳೆ ಕೂಡ ನೆನೆಸಿ ನೈವೇದ್ಯಕ್ಕೆ ಇಡ್ತಾರೆ. 3 ನಾಗರ ಕಲ್ಲು ಇರೋದ್ರಿಂದ 3ಕ್ಕೂ ಒಂದೊಂದು ವಿಳೆದೆಲೆಯಲ್ಲಿ ಎಳ್ಚಿಗ್ನೆ, ಅಕ್ಕಿ ಟೊಮಟ, ಕಡಲೆಬೇಳೆ, ಒಂದೊಂದು ಬಾಳೆಹಣ್ಣು ಇಟ್ಟುಬಿಟ್ಟು ಮತ್ತು ಹತ್ತಿಯಲ್ಲಿ ಅರಿಶಿನ ಕುಂಕುಮ ಹಚ್ಚಿದ ಹಾರ ವಿಶೇಷ ಈ ಹಬ್ಬಕ್ಕೆ, ನಾಗರ ಪಂಚಮಿ ಅಂದು. ಇದು ಎಲ್ಲರೂ ಮಾಡಿ ಹಾಕ್ತಾರೆ ನೋಡಿ, ಕಾಟನಲ್ಲಿ ಮಾಡಿ ಹಾಕಿದ್ದಾರೆ. ತುಂಬ ವಿಶೇಷ ಅದಕ್ಕೆ ನಾಗರ ಪಂಚಮಿ ಅಂದು ಈ ಥರ ಮಾಡಲೇಬೇಕು. ಇದಕ್ಕೆ ನೋಡಿ ಹಾಕಿ ಅದಾದಮೇಲೆ ಇದನ್ನು 3 ಕಡೆ ಇಟ್ಬಿಟ್ಟು ಹೂವು ಮುಡಿಸಿ ಪೂಜೆನ ಮಾಡ್ತಾ ಇರೋದು. ಅದಾದಮೇಲೆ ನೋಡಿ, ನಮ್ಮ ಅಕ್ಕರ ಮನೆಯಲ್ಲಿ ಹೂವಿನಿಂದ ಮಾತ್ರ ಈ ಥರ ಕೈಯಲ್ಲಿ ಕಟ್ತಾ ಇರೋದು. ಎಲ್ಲರ ಮನೆಯಲ್ಲೂ ಕೆಲವರು ಗೌರಿ ಹಾಳೆ ಅಂತ ಬರುತ್ತೆ, ದಾರದಲ್ಲಿ ಕಲರು ಬೇರೆ ಬೇರೆ ಕಲರು, ಅದನ್ನು ಕಟ್ತಾರೆ. ಇವರು ಯಾವಾಗಲೂ ಹೂವಿನಿಂದನೇ ಮಾಡಿ ಈ ಥರ ಕಟ್ಟೋದು ಅರಶಿನದ ದಾರದಲ್ಲಿ. ಇವ್ರ ಮನೆ ಪದ್ಧತಿ ಕೂಡ ಹಾಗೇ ಇದೆ. ಇದನ್ನು ಎಲ್ಲರಿಗೂ ಚಿಕ್ಕವರಿಂದ ದೊಡ್ಡವರಿಗೂ ಕೂಡ ಕಟ್ತಾ ಇದ್ದಾರೆ ನೋಡಿ. ಇಲ್ಲಿ ಅಕ್ಕಪಕ್ಕ ಎಲ್ಲ ಇರೋರೆಲ್ಲ ಇಲ್ಲೇ ನಾಗರ ಕಲ್ಲಿಗೆ ಪಂಚಮಿ ಎಲ್ಲ ಆಗಿರೋದ್ರಿಂದ ಹಾಲನ್ನು ಎರ್ಕೊಂಡು ಹೋಗ್ತಾ ಇದ್ದಾರೆ. ಮನೆಯಲ್ಲಿ ಎಲ್ರಿಗೂ ಇದನ್ನು ಕಟ್ಬಿಟ್ಟು ಅದಾದಮೇಲೆ ಪೂಜೆನ ಮಾಡ್ತಾಯಿದ್ದೀವಿ. ಇಲ್ಲಿ ಶಿವಂದು ವಿಗ್ರಹ ಇದೆ ಮತ್ತು ಗಣೇಶನ ವಿಗ್ರಹ, ನವಗ್ರಹ ಕೂಡ ಇದೆ ಇಲ್ಲಿ. ಇದು ಮಕ್ಕಳಿಗೆಲ್ಲ ನೋಡಿ ಎಷ್ಟು ಖುಷಿ ಅನಿಸುತ್ತೆ ಈ ಥರ ಎಲ್ಲ ಕಟ್ಸ್ಕೊಳೋದು ಅಂದರೆ ತುಂಬಾ ಇಷ್ಟ. ಎಲ್ರಿಗೂ ಕಟ್ಟಿ ಆದಮೇಲೆ ಹಾಲು ಕೂಡ ಇಲ್ಲಿ ನೋಡಿ ಈ ಥರ ಎರಿತಾ ಇದ್ದಾರೆ. ಕೆಲವರು ಬೆಲ್ಲ ಮತ್ತು ಕೊಬ್ಬರಿ ಬಟ್ಲಲ್ಲಿ ಹಾಲನ್ನ ಹಾಕ್ತಾರೆ. ಉತ್ತರ ಕರ್ನಾಟಕ ಸೈಡೆ ಎಲ್ಲ ಕೊಬ್ಬರಿ ಬಟ್ಲಲ್ಲಿ ಹಾಕ್ತಾರೆ. ಕೆಲವರು ಹಾಗೆ ಡೈರೆಕ್ಟು ಹಾಲನ್ನ ಹಾಕ್ತಾರೆ. ಕೆಲವರು ಕೊಬ್ಬರಿ ಬಟ್ಲಲ್ಲಿ ನೀರು ಹಾಕಿ ಹಾಕ್ತಾರೆ. ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ ಹಬ್ಬನ. ನೋಡಿ, ನಾವು ಇದನ್ನೆಲ್ಲ ಹಾಕಿ ಆದಮೇಲೆ ನಮ್ಮ ಗುಂಡಿಗೆ ಹೂವಿಂದು ಕಟ್ಟಿರಲಿಲ್ಲ, ಅವನಿಗೆ ಕೂಡ ನಮ್ಮ ಅಕ್ಕನ ಮಗಳು ಕಟ್ತಾ ಇದ್ದಾಳೆ ತೊಗೊಂಡು. ಅವನು ಹೊಸ್ದಾಗಿ ನೋಡ್ತಾ ಇದ್ದಾನೆ, ಏನಪ್ಪ ಇದು ಕಟ್ತಾ ಇದ್ದಾರೆ ಅಂತ. ಅದಾದಮೇಲೆ ಎಲ್ಲ ಹಾಕಿ ಆದಮೇಲೆ ಕಾಯೆಲ್ಲ ಒಡೆದು ಪೂಜೆ ಮಾಡ್ತಾ ಇದ್ದಾರೆ. ಹೀಗೆ ಎಲ್ಲರೂ ಪೂಜೆ ಮಾಡ್ತೀವಿ. ದೇವಸ್ಥಾನದಲ್ಲಿ ಪೂಜೆ ಮಾಡೋದು ತುಂಬ ಖುಷಿ ಕೊಡುತ್ತೆ ಮನಸ್ಸಿಗೆ. ಮನೆಯಲ್ಲಿ ಪೂಜೆ ಮಾಡೋದಕ್ಕೂ ದೇವಸ್ಥಾನದಲ್ಲಿ ಪೂಜೆ ಮಾಡೋದಕ್ಕೂ ತುಂಬಾ ವ್ಯತ್ಯಾಸ ಇರುತ್ತೆ. ದೇವಸ್ಥಾನದಲ್ಲಿ ಬಂದು ಪೂಜೆ ಮಾಡಿದರೆ ಪಾಸಿಟಿವ್ ಎನರ್ಜಿ ಜಾಸ್ತಿ ಆಗುತ್ತೆ. ಗಂಟೆಗಳು ಶಬ್ದ ಇವೆಲ್ಲ ಕೇಳಿಸ್ತಾ ಇದ್ದರೆ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ. ಅಲ್ಲಿ ಒಂದು
10 ನಿಮಿಷ ಕುತ್ಕೊಂಡು ಮನಸ್ಸಿಗೆ ನೆಮ್ಮದಿಯಾಗಿ ದೇವ್ರನ್ನ ಬೇಡ್ಕೊಂಡು ಅದಾದಮೇಲೆ ನವಗ್ರಹ ಎಲ್ಲ ಸುತ್ತಿ ಪೂಜೆ ಮಾಡ್ಕೊಂಡು ಪಂಚಮಿ ಹಬ್ಬನ ಆಚರಣೆ ಮಾಡಿದ್ವಿ. ಇಲ್ಲಿ ನೋಡಿ ಹಾಲು ಕೂಡ ಲಾಸ್ಟಲ್ಲಿ ಪೂಜೆ ಎಲ್ಲ ಆದಮೇಲೆ ಹಾಲನ್ನು ಡೈರೆಕ್ಟಾಗಿ ಹಾಕ್ತಾಯಿದ್ದೀವಿ. ಇಲ್ಲೂ ಕೆಲವರು ಬೇರೆ ಬೇರೆಯವರು ಮಾಡ್ತಾಯಿದ್ದಾರೆ. ಪಂಚಮಿ ಹಬ್ಬ ಆಗಿರೋದ್ರಿಂದ ತುಂಬ ಜನ ಈ ಥರ ನಾಗರಕಲ್ಲಿಗೆ ಹಾಲನ್ನು ಎರೆದು ಮನೆಗೆ ಹೋಗ್ತಾರೆ. ಅದೇ ತುಂಬ ವಿಶೇಷವಾದ ನಾಗರ ಪಂಚಮಿಗೆ. ಇಲ್ಲಿ ನೋಡಿ ದೇವರು ಇದೆ, ಶಿವಂದು ಮತ್ತು ಗಣಪತಿದು. ಇಲ್ಲಿ ನಮಸ್ಕಾರ ಮಾಡಿಬಿಟ್ಟು ಅರಿಶಿನ ಕುಂಕುಮ ಕೊಡ್ತಾ ಇದ್ದಾರೆ. ಅದಾದಮೇಲೆ ಇಲ್ಲಿ ವೀಳ್ಯದೆಲೆಯಲ್ಲಿ ಕರ್ಪೂರ ಹಚ್ಚಿ ಬೆಳಗ್ತಾ ಇದ್ದಾರೆ. ಆರತಿ ಮಾಡ್ತಾ ಇರೋದು. ದೇವರು ಎಲ್ರಿಗೂ ಒಳ್ಳೇದು ಮಾಡಲಿ. ನಾಗರ ಪಂಚಮಿ ಆಗಿರೋದ್ರಿಂದ ಎಲ್ಲರೂ ಚೆನ್ನಾಗಿ ಖುಷಿಯಾಗಿ ಇರಲಿ, ನಾವು ಕೂಡ ಖುಷಿಯಾಗಿರಬೇಕು, ಎಲ್ಲ ಒಳ್ಳೆಯದಾಗಲಿ ಅಂತ ಬೇಡ್ಕೊತ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಒಳ್ಳೆಯದಾಗಲಿ, ದೇವರು ಒಳ್ಳೇದು ಮಾಡಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.